ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ ಮಾಹಿತಿ ಅಂದರೆ, ಇವತ್ತು ಏಕಾದಶಿ ಇರುವುದ ಕಾರಣ ಪಾಪ ವಿಮೋಚನೆ ಏಕಾದಶಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವ್ರತವಾಗಿದೆ. ಈ ವ್ರತದ ಬಗ್ಗೆ ತಿಳಿಸಿಕೊಡಲಾಗಿದೆ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಾಗಿ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳಲಾಗಿದೆ. ಏಕಾದಶಿ ವ್ರತವು ಹಿಂದೂ ಕ್ಯಾಲೆಂಡರ್ 2024 ಏಕಾದಶಿ ವ್ರತಗಳ ಕೊನೆಯ ಏಕಾದಶಿ ವ್ರತವೆಂದು ಕರೆಯಲಾಗುತ್ತದೆ. ಪಾಪ ವಿಮೋಚನೆ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ತನ್ನಲ್ಲೇ ಪಾಪಗಳಿಂದ ಮುಕ್ತಗೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ದಿನ ಭಕ್ತರು ವಿಷ್ಣುವಿನ ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಇದು ವ್ಯಕ್ತಿಯ ಪಾಪಗಳನ್ನು ಪರಿಹಾರ ಮಾಡುವುದು ಮಾತ್ರವಲ್ಲ, ಇನ್ನೊಮ್ಮೆ ವ್ಯಕ್ತಿಯು ಪಾಪಗಳನ್ನು ಮಾಡದಂತೆ ಆತನಿಗೆ ಪ್ರೇರಣೆಯನ್ನು ನೀಡುತ್ತದೆ. ಶ್ರೀಹರಿಯ ಶ್ರೀ ಗೋವಿಂದನ ಆಶೀರ್ವಾದ ದೊರೆಯುತ್ತೆ ಅಂತಲೇ ಹೇಳಲಾಗಿದೆ. 2025ರ ಪಾಪ ವಿಮೋಚನೆ ಏಕಾದಶಿ ವ್ರತವು ಮಾರ್ಚ್ 2025ರಂದು ಮಂಗಳವಾರ ಆಚರಿಸಲಾಗುತ್ತದೆ. ವಿಷ್ಣುವನ್ನು ಮೆಚ್ಚಿಸಲು ಬಯಸುವವರು, ಜೀವನದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಇಚ್ಛಿಸುವವರು ಪಾಪ ವಿಮೋಚನೆ ಏಕಾದಶಿ ಇಂದಿನ ದಿನ ಯಾವೆಲ್ಲ ಕೆಲಸ ಮಾಡಿದರೆ ನಿಮಗೆ ಉತ್ತಮ ಎಂಬುದನ್ನಾಗಿ ನಮ್ಮ ವಿಡಿಯೋದಲ್ಲಿ ಹೇಳಲಾಗಿದೆ. ಪಾಪ ವಿಮೋಚನೆ ಏಕಾದಶಿಯಂದು ಏನೆಲ್ಲ ಕೆಲಸ ಮಾಡಿದರೆ ನಿಮಗೆ ಉತ್ತಮ ಎಂಬುದನ್ನು ತಿಳಿಸಿಕೊಡಲಾಗಿದೆ. ಇಂದಿನ ದಿನ ನೀವು ಶ್ರದ್ಧಾಭಕ್ತಿಯಿಂದ ಏಕಾದಶಿಯನ್ನು ಆಚರಿಸಿದರೆ, ಏಕಾದಶಿಯಲ್ಲಿ ಏನೆಲ್ಲ ಕೆಲಸ ಮಾಡಿದರೆ ಉತ್ತಮ ಮತ್ತು ಆರೋಗ್ಯ ಆಯುಷ್ಯು ನಿಮ್ಮದಾಗುತ್ತೆ ಎಂಬುದನ್ನು ತಿಳಿಸಿಕೊಡಲಾಗಿದೆ. ಈ ದಿನ ಪಾಪ ವಿಮೋಚನೆ ನಿಮ್ಮ ಪಾಪಗಳನ್ನು ತೊಳೆಯುವುದಲ್ಲದೆ ಮತ್ತೆ ಇನ್ನು ಹೆಚ್ಚಿನ ಪಾಪಗಳನ್ನು ಮಾಡಬಾರದು ಎಂಬುದು ದೈವ ಅನುಗ್ರಹ ನಿಮಗೆ ದೊರೆಯುತ್ತೆ ಅಂತ ಹೇಳಲಾಗಿದೆ. ಇಂದಿನ ದಿನ ಕಟ್ಟುನಿಟ್ಟಾಗಿ ಮನಸ್ಸು ಏಕಾಗ್ರತೆಯಿಂದ ಇಟ್ಟುಕೊಂಡು ನೀವು ಈ ಏಕಾದಶಿಯನ್ನು ಆಚರಿಸಿದರೆ ತುಂಬನೇ ಉತ್ತಮ, ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದಲ್ಲಿ ಪ್ರಗತಿ ಸಿಗಬಹುದು ಅಂತ ಹೇಳಲಾಗಿದೆ. ವಿಷ್ಣುವಿಗೆ ಪ್ರತಿ 15 ತಿಂಗಳಿಗೊಮ್ಮೆ ಬರುವ ಏಕಾದಶಿಯು ತುಂಬಾ ವಿಶೇಷ. ಎಲ್ಲ ಏಕಾದಶಿಯು ಪ್ರತಿ 15 ದಿವಸಕ್ಕೆ ನೀವು ಆಚರಿಸಿದರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗಿದೆ. ಪಾಪ ವಿಮೋಚನೆ ಏಕಾದಶಿಯಂದು ವಿಷ್ಣು ದೇವನಿಗೆ ಕೇಸರಿ ಮಿಶ್ರಿತ ಹಾಲನ್ನು ಅರ್ಪಿಸಬೇಕು. ನಂತರ ವಿಷ್ಣು ದೇವನ ಮುಂದೆ ಸಂಜೆ ತುಪ್ಪದ ದೀಪವನ್ನು ಬೆಳಗಿಸಿ, ಸಕಾರಾತ್ಮಕ ಆಲೋಚನೆ ನಿಮ್ಮನ್ನು ಸುತ್ತುವರಿಯುವಂತೆ ವಿಷ್ಣುವಿನ ಪೂಜಿಸಿ ಆರತಿಯನ್ನು ಮಾಡಬೇಕು. ಈ ಪರಿಹಾರ ನಕಾರಾತ್ಮಕ ಆಲೋಚನೆಯಿಂದ ದೂರ ಇರುವಿರಿ. ಶಾಂತಿಯುತ ಮತ್ತು ನೆಮ್ಮದಿಯ ಜೀವನ ನಿಮ್ಮದಾಗಬಹುದು ಅಂತ ಹೇಳಲಾಗಿದೆ. ಇಂದಿನ ದಿನ ನೀವು ಕಟ್ಟುನಿಟ್ಟಾಗಿ ಶ್ರದ್ಧಾಭಕ್ತಿಯಿಂದ ಈ ಏಕಾದಶಿಯನ್ನು ಆಚರಿಸಿದರೆ ಶ್ರೀ ವಿಷ್ಣುವಿನ ಆಶೀರ್ವಾದ ನಿಮಗೆ ದೊರೆಯುತ್ತೆ. ಆದ ನಂತರ ಲಕ್ಷ್ಮಿಯ ಕೃಪೆ ಸಹ ನಿಮಗೆ ಒಲಿಯುತ್ತೆ ಅಂತಲೇ ಹೇಳಲಾಗಿದೆ. ಇಂದಿನ ದಿನ ತುಂಬಾ ಮಹತ್ವವಾದ ದಿನ ಅಂತಲೇ ಹೇಳಲಾಗಿದೆ. ಪಾಪ ವಿಮೋಚನೆ ಏಕಾದಶಿಯಂದು ವಿಷ್ಣು ದೇವನಿಗೆ ಕೇಸರಿ ಮಿಶ್ರಿತ ಹಾಲನ್ನು ಅರ್ಪಿಸಬೇಕು. ನಂತರ ವಿಷ್ಣು ದೇವನ ಮುಂದೆ ಸಂಜೆ ತುಪ್ಪದ ದೀಪ ಹಚ್ಚಿ ನಂತರ ಕರ್ಪೂರವನ್ನು ಬೆಳಗಿಸಿ ಅಂತ ಹೇಳಲಾಗಿದೆ. ಶಾಂತಿಯುತ ಆಶಾವಾದಿ ಮನಸ್ಥಿತಿಯನ್ನು ಬೆಳೆಸಲು ನಿಮಗೆ ಸಹಾಯ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇಂದಿನ ದಿನ ನೀವು ಕಟ್ಟುನಿಟ್ಟಾಗಿ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಸಕಾರಾತ್ಮಕತೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬಹುದು, ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು, ಉತ್ತಮ ಬೆಳವಣಿಗೆ ಆಗಬಹುದು, ಉತ್ತಮವಾಗಿ ನೀವು ನಡೆಯಬಹುದು ಅಂತ ಹೇಳಲಾಗಿದೆ. ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ಹಣಕಾಸಿನ ಸಮಸ್ಯೆಗಳು ದೂರ ಮಾಡಬಹುದು. ಪಾಪ ವಿಮೋಚನೆ ಏಕಾದಶಿಯು ತುಂಬಾ ವಿಶೇಷ ಫಲ ಕೊಡುವ ಏಕಾದಶಿಯಾಗಿದೆ. ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು. ಪಾಪ ವಿಮೋಚನೆ ಏಕಾದಶಿಯ ದಿನದಂದು ಸಂಜೆ ವಿಷ್ಣುವಿನ ಮುಂದೆ ತುಪ್ಪದ ದೀಪ ಬೆಳಗಿಸುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಪಾಪ ವಿಮೋಚನೆ ಏಕಾದಶಿಯು ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ವಿಷ್ಣುವಿಗೆ ಉತ್ತಮ ವಾಸನೆಯ ಸುಗಂಧ ದ್ರವ್ಯವನ್ನು ದಾನ ಮಾಡಿ ಭಗವಂತ ಪಾದಗಳಲ್ಲಿ ಸ್ಪರ್ಶಿಸಿ ನಂತರ ಸ್ವಲ್ಪ ಪ್ರಮಾಣದ ಸುಗಂಧ ದ್ರವ್ಯವನ್ನು ನಿಮ್ಮ ಮೇಲೆ ಹಾಕಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಸಮಾಜದಲ್ಲಿ ನೀವು ಉತ್ತಮ ಗೌರವವನ್ನು ಪಡೆದುಕೊಳ್ಳುತ್ತೀರಿ. ಸಮಾಜದಲ್ಲಿ ನಿಮಗೆ ಮುನ್ನಡೆ, ಸ್ಥಾನ, ಮಾನ, ಮರ್ಯಾದೆ ಎಲ್ಲ ದೊರೆಯುತ್ತೆ ಎಂಬುದು
ಪಾಪ ವಿಮೋಚನೆ ಏಕಾದಶಿಯ ಫಲ ಅಂತಲೇ ಹೇಳಬಹುದು. ಎಲ್ಲ ಕೆಲಸಗಳಲ್ಲಿ ಯಶಸ್ವಿಗಾಗಿ ನೀವು ಒಂದು ಕೆಲಸ ಮಾಡಿದರೆ ಒಂದು ಒಳ್ಳೆಯದು ಅಂತ ಹೇಳಲಾಗಿದೆ. ಪಾಪ ವಿಮೋಚನೆ ಏಕಾದಶಿಯಂದು ವಿಷ್ಣುವಿನ ಪೂಜಿಸುವಾಗ ಪೂಜೆ ಮಾಡುವ ಸ್ಥಳದಲ್ಲಿ ಅರಿಶಿನ ಉಂಡೆಯನ್ನು ಇಡಿ. ಮರುದಿನ ಅರಿಶಿನವನ್ನು ಹಳದಿ ಬಣ್ಣ ಬಟ್ಟೆಯಲ್ಲಿ ಸುತ್ತಿ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ. ಈ ಕೆಲಸವನ್ನು ನೀವು ಮಾಡುವುದರಿಂದ ನಿಮ್ಮೆಲ್ಲ ಕೆಲಸಗಳು ನೀವು ಯಶಸ್ಸು ಕಾಣಬಹುದು ಅಂತ ಹೇಳಲಾಗಿದೆ. ಪಾಪ ವಿಮೋಚನೆ ಏಕಾದಶಿಯಂದು 5 ವಿವಾಹಿತ ಮಹಿಳೆಯರನ್ನು ಮನೆಗೆ ಕರೆತಂದು ನಿಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ಹಾಲಿನ ಪಾಯಸವನ್ನು ನೀಡಿ. ಈ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಬಾಂಧವ್ಯ ಮತ್ತಷ್ಟು ಬಿಗಿಯಾಗಿರುತ್ತೆ ಎಂಬುದು ಹೇಳಲಾಗಿದೆ. ಪತಿಯು ಯಾವುದೇ ಜಗಳ ಇಲ್ಲದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರದೆ ನಿಮ್ಮ ಸಂಬಂಧದಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ಆಗಬಹುದು ಅಂತ ಹೇಳಲಾಗಿದೆ. ಬನ್ನಿ, ಇಂದು ಶ್ರದ್ಧಾಭಕ್ತಿಯಿಂದ ನೀವು ಏಕಾದಶಿಯನ್ನು ಆಚರಿಸಿದರೆ ಆ ವಿಷ್ಣುವಿನ ಆಶೀರ್ವಾದಕ್ಕೆ ನೀವು ಒಳಗಾಗುತ್ತೀರಾ ಎಂಬುದನ್ನು ಹೇಳಲಾಗಿದೆ. ಬನ್ನಿ, ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇನ್ನು ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಲಾಗಿದೆ.